ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಇವತ್ತು ನಾವು ಒಂದು ಸ್ಕೂಲಲ್ಲಿ ಮಕ್ಕಳು ಹೇಗೆ ಕಲಿತಾರೆ, ವಿದ್ಯೆ ಕಲಿಬೇಕಾದ್ರೆ ಏನೆಲ್ಲ ಕಷ್ಟಗಳನ್ನ ಫೇಸ್ ಮಾಡ್ತಾರೆ, ಅಥವಾ ಮನೆಯಲ್ಲಿ ಅವ್ರಿಗೆ ಯಾವ ಥರ ವಿದ್ಯೆ ಸಿಗ್ತಾ ಇದೆ, ಸ್ಕೂಲಲ್ಲಿ ಯಾವ ಥರ ಅವರು ಮೂವ್ ಆನ್ ಆಗ್ತಾ ಇದ್ದಾರೆ, ಕಲಿಯೋದ್ರ ಕಡೆ ಎಷ್ಟು ಗಮನ ಕೊಡ್ತಾ ಇದ್ದಾರೆ, ಅಥವಾ ಅದರಲ್ಲೂ ಕೂಡ ಸ್ಲೋ ಲರ್ನರ್ಸ್ ಇರ್ತಾರೆ, ಸ್ಪೀಡಾಗಿ ಕಲಿಯೋ ಇರ್ತಾರೆ. ಅಂತಹ ಸ್ಲೋ ಲರ್ನರ್ಸ್ಗೆ ಒಂದು ಅವರನ್ನ ವಿದ್ಯೆ ಕಡೆ ಕಲಿಯೋದ್ರ ಕಡೆ ಒಂದು ಪುಷ್ ಮಾಡುವಂತಹ ಅಕಾಡೆಮಿ ಸಾಧನಾ ರೆಮಿಡಿಯಲ್ ಆ್ಯಂಡ್ ಕೋಚಿಂಗ್ ಸೆಂಟರ್. ಆ ಕೋಚಿಂಗ್ ಸೆಂಟರ್ನ ಹೆಡ್ ಆಗಿರುವಂತಹ ಜ್ಯೋತಿ ರಾಜನ್ ಮೇಡಮ್ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ವೆಲ್ಕಮ್ ಟು ದ ಬಾಸ್ ಟಿ ವಿ ಇಂಟರ್ವ್ಯೂ. ಥ್ಯಾಂಕ್ ಯು. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಮೇಡಮ್, ನೀವು ಪರ್ಟಿಕ್ಯುಲರ್ ಆಗಿ ಇವಾಗ ಸ್ಲೋ ಲರ್ನರ್ ಅಂತ ಹೇಳ್ತಾ ಇದ್ದೀರಾ. ಸ್ಲೋ ಲರ್ನರ್ ಅಂದರೆ ಇನ್ಕ್ಲೂಡಿಂಗ್ ಎಲ್ಲ ಮಕ್ಕಳಿಗೂ ತೊಗೋತೀವಿ, ಬಟ್ ಸ್ಲೋ ಲರ್ನರ್ಸ್ಗೆ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡೋದು? ಸ್ಲೋ ಲರ್ನರ್ ಅಂದರೆ ಏನಾಗುತ್ತೆ, ಸ್ಕೂಲ್ನಲ್ಲಿ ಅವರಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ. ಅವ್ರನ್ನ ಬ್ಯಾಕ್ ಬೆಂಚರ್ಸ್ ಅಂತ ಹೇಳಿ ನಾವು ಹಿಂದ್ಗಡೆ ಲಾಸ್ಟ್ ಬೆಂಚಲ್ಲಿ ಕೂರೋ ಥರ ಆಗ್ತಾ ಇದೆ. ಜೊತೆಗೆ ಚೆನ್ನಾಗಿ ಓದೋ ಮಕ್ಕಳನ್ನ ಪ್ರಿಫರೆನ್ಸ್ ಕೊಡೋ ಅಂಥದ್ದು, ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳಿ ಅವ್ರನ್ನ ಎಲ್ಲದಕ್ಕೂ ಎಲ್ಲ ಒಂದು ಸ್ಪೋರ್ಟ್ಸ್ಗಿರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ಗಿರ್ಬೋದು ಅವರನ್ನೇ ಪುಷ್ ಮಾಡುವಂಥದ್ದು ನಡೀತಾ ಇದೆ. ಆದರೆ ಈ ಸ್ಲೋ ಲರ್ನರ್ಸ್ಗೆ ಏನು ಬೇಕು, ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಮತ್ತು ಯಾವ ರೀತಿ ಟೀಚರ್ಸ್ ಅವ್ರನ್ನ ಅಪ್ರೋಚ್ ಮಾಡಬೇಕು, ಅದ್ರ ಬಗ್ಗೆನೇ ನಮ್ಮ ಸಾಧನಾ ರೆಮಿಡಿಯಲ್ ಆ್ಯಂಡ್ ಕೋಚಿಂಗ್ ಸೆಂಟರ್. ಅದಕ್ಕೋಸ್ಕರನೇ ಸ್ಟಾರ್ಟ್ ಆಗಿದ್ದು ಈ ಒಂದು ಇನ್ಸ್ಟಿಟ್ಯೂಷನ್. ಬ್ಯಾಕ್ ಬೆಂಚರ್ಸ್ ಯಾಕೆ ಆಗ್ತಾರೆ? ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇರುತ್ತೆ? ಇವಾಗ ಎಲ್ಲ ವಿದ್ಯಾರ್ಥಿಗಳು ಒಂದೇ ಅಂತ ಹೇಳುವಾಗ ಅವ್ರವ್ರ ಎಬಿಲಿಟಿ ಅಥವಾ ಅವ್ರವ್ರ ಸ್ಕಿಲ್ ಅವ್ರದ್ದೇ ಒಂದು ಈಚ್ ಸ್ಟೂಡೆಂಟ್ ಈಸ್ ಡಿಫ್ರೆಂಟ್ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ಅವ್ರವ್ರ ಎಬಿಲಿಟಿ ಅವ್ರವ್ರಿಗಿರತ್ತೆ, ಬಟ್ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ನಾವು ಮುಂದಕ್ಕೆ ತೊಗೊಂಡೋಗೋವಂಥ ಕೆಲಸ ನಾವು ಮಾಡ್ತೀವಿ. ಅದರಲ್ಲಿ ಅವರು ಒಂದರಲ್ಲಿ ಅಕಾಡೆಮಿಕ್ ವೈಸಲ್ಲಿ ಅವರು ಚೆನ್ನಾಗಿದ್ದರೆ ಇನ್ನೊಂದರಲ್ಲಿ ಡ್ರಾಯಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸುಮಾರಾಗಿ ನಡೀತಾ ಇರುತ್ತೆ. ಆದರೆ ಕೆಲವು ಮಕ್ಕಳು ಡ್ರಾಯಿಂಗ್, ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಆದರೆ ಎಜುಕೇಷನ್ ವೈಸ್ ತೊಗೊಂಡಾಗ ಅವರು ಸ್ವಲ್ಪ ಸ್ಲೋ ಲರ್ನರ್ ಆಗಿರ್ತಾರೆ. ಬಟ್ ಕೆಲವು ಮಕ್ಕಳಲ್ಲಿ ಎರಡನ್ನೂ ಈಕ್ವಲ್ ಆಗಿ ನಾವು ನೋಡ್ತೀವಿ. ಆದರೆ ಈ ಸ್ಲೋ ಲರ್ನರ್ಸ್ ಏನಾಗುತ್ತೆ ಅಂತಂದರೆ ಇವರಿಗೆ IQ ಲೆವೆಲ್, ಇಂಟೆಲಿಜೆಂಟ್ ಕೋಶಂಟ್ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಇರುತ್ತೆ ಬೇರೆ ಮಕ್ಕಳಿಗಿಂತ, ಅಥವಾ ಫಾಸ್ಟ್ ಲರ್ನರ್ಸ್ಗಿಂತ ಈ ಬ್ಯಾಕ್ ಬೆಂಚರ್ಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅವ್ರ ಲೆವೆಲ್ಗೆ ನಾವು ಇಳಿದು ಅದನ್ನು ಹೇಳ್ಕೊಡ್ಬೇಕಾಗಿ ಬರುತ್ತೆ. ಮತ್ತು ಮಾಮೂಲಿ ಎಲ್ಲ ಮಕ್ಳಿಗೂ ಯಾವ ರೀತಿ ನಾವು ಬೋರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಟೀಚ್ ಮಾಡ್ತೀವೋ ಆ ರೀತಿ ಮಾಡ್ತಾ ಹೋದರೆ ಅವ್ರಿಗೆ ಬೇಗ ಅರ್ಥ ಆಗೋದಿಲ್ಲ. ನಾವು ಅವ್ರಿಗೆ ಅಪ್ರೋಚ್ ಮಾಡಬೇಕಾಗಿರೋದೇ ಡಿಫರೆಂಟ್ ಆಗಿರುತ್ತೆ. ಸೊ ಅದನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ. ನಮ್ಮ ಇನ್ಸ್ಟಿಟ್ಯೂಷನ್ನು ಮಲ್ಲೇಶ್ವರಂ ಮತ್ತು ರಾಜಾಜಿನಗರ ಎರಡು ಕಡೆನೂ ಇದೆ. ಅವ್ರಿಗೆ ಯಾವ ರೀತಿ ಟೀಚಿಂಗ್ ಕೊಟ್ಟರೆ ಅವರು ಎಲ್ಲ ಮಕ್ಕಳ ಥರನೇ ರೀಚ್ ಆಗ್ತಾರೆ? ಸ್ಲೋ ಲರ್ನರ್ಸ್ಗೆ ನಮ್ಮದೇ ಆದಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಇದೆ. ನಾನು ಕರೆಕ್ಟಾಗಿ ನಿಮಗೆ ಎಲ್ಲರಿಗೂ ಅರ್ಥ ಆಗೋ ಥರ, ಎಲ್ಲ ಪೇರೆಂಟ್ಸ್ಗೂ ಗೊತ್ತಾಗೋ ಥರ ಹೇಳಬೇಕು ಅಂತಂದರೆ, ಆಮೀರ್ ಖಾನ್ ಅವ್ರದ್ದು ತಾರೆ ಜಮೀನ್ ಪರ್ ಮೂವಿ ಬಂತು. ಅದರಲ್ಲಿ ಗೊತ್ತಾಗತ್ತೆ ನೀವು ಆ ಮಗು ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇರತ್ತೆ ಓದೋದಕ್ಕೆ, ಮತ್ತು ಅದನ್ನು ಹೆಂಗೆ ಓವರ್ಕಮ್ ಮಾಡ್ತಾರೆ ಬೀಯಿಂಗ್ ಎಸ್ ಅ ಸ್ಪೆಷಲ್ ಎಜುಕೇಟರ್ ಅವರು. ಅದನ್ನೆಲ್ಲನೂ ನೀವು ನೋಡಿದರೆ ಖಂಡಿತ ಅದೇ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದನ್ನೇ ಮಾಡ್ಕೊಂಡು ಹೋಗ್ತಾ ಗ್ರ್ಯಾಜುಯಲ್ ಆಗಿ ಅವರು ನಾರ್ಮಲ್ ಸ್ಟ್ರೀಮಿಗೆ ಅಥವಾ ಬೇರೆ ಮಕ್ಕಳು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೋ ಅದೇ ಪರ್ಫಾರ್ಮೆನ್ಸ್ ಲೆವೆಲ್ಗೆ ಬರ್ತಾರೆ. ಬಟ್ ತೀರಾ IQ ಲೆವೆಲ್ ಕಮ್ಮಿ ಇದ್ದಾಗ ಅವರು ಗ್ರ್ಯಾಜುಯಲ್ ಆಗಿ ಒಂದು ಲೆವೆಲ್ಗೆ ನಾವು ತೊಗೊಂಡು ಹೋಗ್ಬೋದೇ ಹೊರತು ತೀರಾ ಎಲ್ಲ ಮಕ್ಕಳ ಥರ ನಾನು 90 on 90 ಅಥವಾ 80 on 80 ತೆಗಿತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಅವರು ಬೇರೆ ಸ್ಕಿಲ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಮೇ ಬಿ ಸ್ಪೋರ್ಟ್ಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್, ಡ್ರಾಯಿಂಗ್ ಅದರಲ್ಲಿ ಇರ್ಬೋದು, ಅಥವಾ ಎನಿ ಪಾಯಿಂಟ್ ಆಫ್ ಟೈಮ್ ಇನ್ ದೇರ್ ಲೈಫ್ ಸ್ಪ್ಯಾನ್ they may change in their education lifespan. They may change. Even that is also not able to predictable. So ಯಾವ ಟೈಮಲ್ಲಿ ಚೇಂಜ್ ಆಗುತ್ತೆ ಅಂತಲೂ ಆ ಥರ ಆಗಿರುವಂಥ ಉದಾಹರಣೆಗಳು ನನ್ನ ಇನ್ಸ್ಟಿಟ್ಯೂಷನಲ್ಲೇ ಇದೆ. ನನ್ನ ಮೊದಲನೇ ವಿದ್ಯಾರ್ಥಿ ನನ್ನ ಇನ್ಸ್ಟಿಟ್ಯೂಷನ್ಗೆ ಬಂದವನು, ಅವನು ಬಂದಾಗ 5th ಸ್ಟ್ಯಾಂಡರ್ಡ್,
ನಾನು ಅವನ್ನ ಫಸ್ಟ್ ಅಸೆಸ್ ಮಾಡಿದಾಗ ಅವನಿಗಿದ್ದಂಥ ಡಿಸಬಿಲಿಟಿ, ಸ್ಪೆಲ್ಲಿಂಗ್ ಪ್ರಾಬ್ಲಮ್ ಇತ್ತು, ರೀಡಿಂಗ್ ಪ್ರಾಬ್ಲಮ್ ಇತ್ತು, ಟೆಸ್ಟ್ ಎಕ್ಸಾಮ್ಸಲ್ಲೆಲ್ಲ ಫೇಲ್ ಆಗ್ತಾ ಇದ್ದ. ಸೊ ಅವನ್ನ ಬ್ಯಾಕ್ ಪೆಂಚರ್ ಆಗಿ ಕೂರಿಸ್ಬಿಟ್ಟಿದ್ರು. ಸೊ ಅವ್ರ ತಂದೆ ತಾಯಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅಪ್ರೋಚ್ ಮಾಡಿದಾಗ ನಾವು ಅದನ್ನು ಅರ್ಥ ಮಾಡಿಕೊಂಡು ಆ ಮಗುವನ್ನ ಅಸೆಸ್ ಮಾಡಿ ಅವ್ನಿಗೆ ಏನೇನು ಬೇಕಾಗಿತ್ತು, ಸ್ಕಿಲ್ ಡೆವಲಪ್ಮೆಂಟ್, ರೀಡಿಂಗ್, ಸ್ಪೆಲ್ಲಿಂಗ್ಸು, ಮತ್ತು ಕಾಂಪ್ರಹೆನ್ಷನ್ ಅಂತ ಹೇಳ್ತೀವಿ. ಬರೀ ರೀಡಿಂಗ್ ಇದ್ರೆ ಸಾಲಲ್ಲ, ಅದನ್ನು ಕಾಂಪ್ರಹೆಂಡ್ ಅಂದರೆ ಏನು ಓದ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಮಗು. ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಅವರು ಆನ್ಸರ್ ಕೊಡ್ತಾ ಹೋಗ್ತಾರೆ. ಸೊ ಅದನ್ನು ಅವರು ನಾವು ಏನು ಆ ಕೆಲಸನ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಮಾಡ್ತಾ ಹೋದೋ ಅದು ವಿತಿನ್ ಇಯರ್ ವಿ ಕುಡ್ ಅಚೀವ್ ಇಟ್. ನಾವು ಅದನ್ನು ಸಾಧನೆ ಮಾಡಿ, ಅಂದರೆ ನಾವು ಸಾಧನೆ ಮಾಡ್ದೋ ಅಂತ ಹೇಳೋಕ್ಕಿಂತ ಮಗು ಮಾಡ್ತೋ ಅದನ್ನು. ಆದರೆ ಅವನ ತಮ್ಮನೇ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದಾಗ ಅದನ್ನು ಲೈಕ್ 10th ವರೆಗೂ ಅವನಿಗೆ ನಾವು ಮಾಡೋಕ್ಕೆ ಆಗಲಿಲ್ಲ, ಟು ಬಿ ಫ್ರ್ಯಾಂಕ್ ವಿತ್ ಯು. ಯಾಕೆ ಅಂತಂದರೆ ಅವರವರು ಈಚ್ ಸ್ಟೂಡೆಂಟ್ ಈಸ್ ಡಿಫ್ರೆಂಟ್ ಅಂತ ನಾನೇನು ಹೇಳಿದೆ ನಿಮಗೆ. ಅವನು ಬೇರೆ ಸ್ಟ್ರೀಮಲ್ಲಿ ಈಗ NIO ಸ್ಟ್ರೀಮ್ ಇದೆ, ಅದರಲ್ಲಿ ಹಾಕಿದ್ದಾರೆ ಅವ್ರ ಪೇರೆಂಟ್ಸು, ಅದರಲ್ಲಿ ಮಾಡ್ತಾ ಇದ್ದಾನೆ. ಸೊ ಈ ಥರ ಈಚ್ ಚೈಲ್ಡ್ ಡಿಪೆಂಡ್ಸ್ ಆನ್ ದೇರ್ ಕೇಪಬಿಲಿಟೀಸ್, ದೇರ್ IQ ಲೆವೆಲ್. ಆ್ಯಂಡ್ ನಮ್ಮ ಅಪ್ರೋಚ್ ಬೀಯಿಂಗ್ ಆಸ್ ಎ ಸ್ಪೆಷಲ್ ಎಜುಕೇಟರ್, ನಮ್ಮ ಅಪ್ರೋಚ್ ಏನಿರುತ್ತೆ ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ನಾವು ಜಿನೈನಾಗೆ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಒಳ್ಳೆ ರ್ಯಾಪೋ ಬಿಲ್ಡಪ್ ಆಗುವಂಥದ್ದು. ಆವಾಗ ವಿ ಕ್ಯಾನ್ ಸಿ ಸಮ್ ಕೈಂಡ್ ಆಫ್ ಅವರ್ ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್ ಇನ್ ದೇರ್ ಅಕಾಡೆಮಿಕ್ಸ್. ಓಕೆ. ನಿಮ್ಮ ಸಾಧನಾ ಅಕಾಡೆಮಿಯಲ್ಲಿ ರೆಮಿಡಿಯಲ್ ಆ್ಯಂಡ್ ಕೋಚಿಂಗ್ ಸೆಂಟರ್ ಏನಿದೆ ಅದರಲ್ಲಿ ಸ್ಲೋ ಲರ್ನರ್ಸ್ನ ಮಾತ್ರ ತಗೋತೀರಾ ಅಥವಾ ಬೇರೆ ಸ್ಟೂಡೆಂಟ್ಗಳನ್ನು ತಗೋತೀರಾ? ಎಲ್ಲ ಸ್ಟೂಡೆಂಟ್ನೂ ತಗೊಳ್ತೀವಿ, ನಾಟ್ ಓನ್ಲಿ ಸ್ಲೋ ಲರ್ನರ್ಸ್. ಆ್ಯಕ್ಚುಲಾಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಓನ್ಲಿ ಫಾರ್ ಸ್ಲೋ ಲರ್ನರ್ಸ್ ಅಂತ, ಡಿಸ್ಲೆಕ್ಸಿಯಾ ಮಕ್ಕಳಿಗೆ. ಯಾಕೆಂದರೆ ಅವರು ಒಂಥರ ತ್ರಿಶಂಕು ಸ್ವರ್ಗದ ಥರ ಇರ್ತಾರೆ. ಈ ಕಡೆ ಮೆಂಟಲ್ ರಿಟಾರ್ಡೇಷನು ಇರಲ್ಲ, ಮತ್ತು ನಾರ್ಮಲ್ ಸ್ಟ್ರೀಮ್ಗೆ ಹೋಗೋದಕ್ಕೂ ಕಷ್ಟ ಆಗ್ತಿರುತ್ತೆ ಅವ್ರಿಗೆ. ಯಾಕೆಂದರೆ ಟೀಚರ್ಸ್ಗೆ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗ್ತಾ ಇರಲ್ಲ, ನಾರ್ಮಲ್ ಟೀಚರ್ಸ್ಗೆ. ಈ ಕಡೆ ತಂದೆ ತಾಯಿನೂ ಒದ್ದಾಡ್ತಾ ಇರ್ತಾರೆ, ಯಾಕೆ ನಮ್ಮ ಮಗು ಪರ್ಫಾರ್ಮೆನ್ಸ್ ಈ ಥರ ಇದೆ ಅಂತ. ಸ್ಕೂಲ್ ಟೀಚರ್ಸ್ ಅಥವಾ ಸ್ಕೂಲ್ ಹೆಡ್ ಇರ್ಬೋದು, ಅವರು ನಮ್ಮ ಸ್ಕೂಲಲ್ಲಿ ಆಗಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗಿ ನಿಮ್ಮ ಮಗುನ ಬೇರೆ ಸ್ಕೂಲಿಗೆ ಸೇರಿಸಿ ಅಂದಾಗ ಅವ್ರಿಗೆ ಎಲ್ಲಿ ಹೋಗೋದು ಅಂತ ಒದ್ದಾಡ್ತಾ ಇರ್ತಾರೆ. ಸೊ ಅವಾಗ ಆ ಉದ್ದೇಶ ಇಟ್ಕೊಂಡು ಆಫ್ಟರ್ ಸ್ಕೂಲ್ ಅವರ್ಸ್ ನಮ್ಮಲ್ಲಿಗೆ ಬಂದರೆ ನಾವು ಅದನ್ನು ಹೆಲ್ಪ್ ಮಾಡ್ತಾ ಹೋದರೆ ಅದು ಇಂಡೈರೆಕ್ಟ್ಲಿ ಇಟ್ ವಿಲ್ ಹೆಲ್ಪ್ ಟು ದೇರ್ ಸ್ಕೂಲ್ ಅಚೀವ್ಮೆಂಟ್ ಅಂತ ಅಂದ್ಕೊಂಡು ನಾವು ಅದನ್ನು ಸ್ಟಾರ್ಟ್ ಮಾಡ್ದೋ. ಆದರೆ ಪೇರೆಂಟ್ಸ್ ಬರ್ತಾ ಇದ್ದವರು ಸಿಬ್ಲಿಂಗ್ಸ್ನ ಬೇರೆ ಕಡೆಗೆ ಕೋಚಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ನಿಮಗೆ ಗೊತ್ತಿರೋ ಥರ ಬ್ಯಾಂಗ್ಳೂರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಮ್ಯೂಟ್ ಮಾಡಬೇಕು ಅಂದರೆ ಟ್ರಾಫಿಕಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು. ಮತ್ತು ಈ ಇಂಪ್ರೂವ್ಮೆಂಟ್ನ ನೋಡ್ತಾ ಹೋಗಿ ಅವ್ರ ಸಿಬ್ಲಿಂಗ್ಸ್ಗೂ ನೀವೇ ಕೋಚಿಂಗ್ ಕೊಡಿ, ನಮ್ಮದು ಬರೀ ರೆಮಿಡಿಯಲ್ ಒಂದನ್ನೇ ನೀವು ಮಾಡ್ತಾ ಇದ್ದೀರಾ, ನಮ್ಮ ಇನ್ನು ಬೇರೆ ಮಕ್ಕಳಿಗೂ ಸಹ ನೀವು ಕೋಚಿಂಗ್ ಕೊಡ್ತಾ ಹೋದರೆ ನಮ್ಗೆ ಅದು ಅನುಕೂಲ ಆಗುತ್ತೆ ಅಂತ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪೇರೆಂಟ್ಸೇ ಎನ್ಕರೇಜ್ ಮಾಡಿದ್ದು. ಅಫ್ಕೋರ್ಸ್ ಮೈ ಫ್ಯಾಮಿಲಿ, ಮೈ ಇನ್-ಲಾಸ್, ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಹಸ್ಬೆಂಡ್, ಅಫ್ಕೋರ್ಸ್ ಹಿ ಈಸ್ ದ ಪಿಲ್ಲರ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಹಿ ಹಸ್ ಸಪೋರ್ಟೆಡ್ ಎ ಲಾಟ್ ಫಾರ್ ದಿಸ್. ಓಕೆ. ಸ್ಲೋ ಲರ್ನರ್ಸ್ ಅಂತ ಅಂದರೆ ಅವ್ರಿಗೆ ಸ್ಕೂಲಲ್ಲಿ ಹೋಗಬೇಕಾದ್ರೂ ಅಷ್ಟೇ ಅವರು ಸ್ಲೋ ಆಗೇ ಇರ್ತಾರೆ. ನಿಮ್ಮ ಅಕಾಡೆಮಿ ಬಂದಾಗಲೂ ಕೂಡ ಸ್ಲೋ ಲರ್ನರ್ಸ್ ಆಗಿಯೇ ಅವ್ರು ಕಲಿಯೋದಕ್ಕೆ ಬಂದಿರ್ತಾರೆ. ಆ್ಯಕ್ಚುಲಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿರುತ್ತೆ, ಆ ಪ್ರಾಬ್ಲಮನ್ನು ಹೆಂಗೆ ಫೇಸ್ ಮಾಡ್ತಾರೆ ಅವರು? ಹಾಂ, ಸ್ಲೋ ಲರ್ನರ್ಸ್ ಅಂತ ಬಂದ ತಕ್ಷಣ ನಾವೇನು ತಿಳ್ಕೊಂಡ್ಬಿಡ್ತೀವಿ, ಬುದ್ಧಿಮಾಂದ್ಯ ಇರೋ ಮಕ್ಕಳು ಇವ್ರಿಗೇನೂ ಆಗಲ್ಲ, ಅಥವಾ ಸ್ಪೆಷಲ್ ಎಜುಕೇಟರ್ ಅಂದ ತಕ್ಷಣ ಪೇರೆಂಟ್ಸಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇರ್ಬೋದು, ಅಥವಾ ಜನರಲ್ ಆಗಿ ಎಲ್ಲರೂ ತಿಳ್ಕೊಳ್ಳೋ ಅಂಥದ್ದು ಸ್ಪೆಷಲ್ ಎಜುಕೇಟರ್ ಅಥವಾ ಸ್ಲೋ ಲರ್ನರ್ ನಿಮ್ಮ ಮಗು ಅಂತ ಹೇಳಿದ ತಕ್ಷಣ ನಿಮ್ಮ ಮಗುಗೆ ಅಥವಾ ಅವ್ರ ಮಗುಗೆ ಏನೋ ಬುದ್ಧಿಮಾಂದ್ಯತೆ ಇದೆ ಅಂತ ನಾವು ಹೇಳಿಬಿಡ್ತಾ ಇದ್ದೀವಿ ಅಂತ ತಿಳ್ಕೊಳ್ತಾರೆ. ಅದು ದೊಡ್ಡ ತಪ್ಪು. ಆ್ಯಕ್ಚುಲಿ ಟೋಟಲಿ ಇಟ್ ಈಸ್ ವೆರಿ ರಾಂಗ್. ಆ್ಯಕ್ಚುಲಿ ಅವ್ರಿಗೆ ಏನು ಪ್ರಾಬ್ಲಮ್ ಇರುತ್ತೆ ಅಂತಂದರೆ ಅವ್ರ IQ ಲೆವೆಲ್ ಸ್ವಲ್ಪ ಕಮ್ಮಿ ಇರುತ್ತೆ, ಆ್ಯಸ್ ಐ ಟೋಲ್ಡ್ ಯು ಬಿಫೋರ್ ಅಷ್ಟೇ. ಮತ್ತು ಅವರು ಲರ್ನಿಂಗಲ್ಲಿ ಪ್ರೋಸೆಸ್ಸಲ್ಲಿ ಸ್ವಲ್ಪ ನಿಧಾನ ಇರ್ತಾರೆ. ನಾವು ಯಾವುದೇ ಒಂದು ವಸ್ತುವನ್ನು ಅಥವಾ ಯಾವುದೇ ಒಂದು ವಿಷಯವನ್ನು ನೋಡಿದಾಗ ನಾವು ಅದನ್ನು ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ತೀವಿ ವಿತ್ ಇಂಟಿಗ್ರೇಷನ್ ಆಫ್ ಅವರ್ ಸೆನ್ಸ್ ಆಫ್ ಆರ್ಗನ್ಸ್. ನಮ್ಮ ಈ ಸೆನ್ಸ್ ಆಫ್ ಆರ್ಗನ್ಸ್ ಏನಿರುತ್ತೆ ಎಲ್ಲವನ್ನು ನೋಡಿ ಗ್ರಾಸ್ಪ್ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಮತ್ತೆ ವಾಪಸ್ ಅದನ್ನು ರೀಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಕೈ ಮುಖಾಂತರ ಇರ್ಬೋದು, ಬಾಯಿನ ಮುಖಾಂತರ ಇರ್ಬೋದು. ಬಟ್ ಈ ಸ್ಲೋ ಲರ್ನರ್ಸಲ್ಲಿ ಏನಾಗುತ್ತೆ ಅಂತಂದರೆ ಆ ಒಂದು ಪರ್ಸೆಪ್ಷನ್ ಸ್ಕಿಲ್ ಏನಿದೆ ಅದೇ ಡಿಫ್ರೆಂಟ್ ಆಗಿರುತ್ತೆ. ಅವರು ನಾವು ಬಿ ಥರ ನೋಡಿದ್ರೆ ಅವ್ರಿಗೆ ಮಿರರ್ ಇಮೇಜ್ ಆಗಿ ಕಾಣ್ತಾ ಇರುತ್ತೆ, ಲೈಕ್ ಡಿ ಥರ ಕಾಣ್ತಾ ಇರುತ್ತೆ. ಸೊ ಅವರು 3ನ ಉಲ್ಟಾ ಬರೀತಾ ಇರ್ತಾರೆ, B ನ D ಬರೀತಾ ಇರ್ತಾರೆ, P ನ Q ಬರೆಯುವಂಥದ್ದು, ಅಥವಾ ಕೆಲವು ವರ್ಡ್ಸ್ ಅವರು
ಬಿಟ್ಟೇ ಬಿಡುವಂಥದ್ದು ಬರೆಯುವಾಗ, ಮತ್ತೆ ಓದುವಾಗ ಕೆಲವು ಲೈನ್ಸ್ ಅಥವಾ ಕೆಲವು ವರ್ಡ್ಸ್ನ ಸ್ಕಿಪ್ ಮಾಡ್ತಾ ಇರ್ತಾರೆ. ಈ ಥರದ್ದೆಲ್ಲ ಪ್ರಾಬ್ಲಮ್ನ ನಾವು ಸ್ಲೋ ಲರ್ನರ್ಸ್ ಅಲ್ಲಿ ಕಾಣ್ತಾ ಬರ್ತೀವಿ. ಹೋಗ್ಲಿ ಎಲ್ಲವನ್ನೂ ಓದ್ತಾ ಇದ್ದಾರೆ, ಓಕೆ ಓದಿ ಎಲ್ಲ ಮುಗ್ದಾಗಿದೆ, ಕ್ವಶನ್ಸ್ ಕೇಳೋಣ ಅಂತ ಹೋದಾಗ ಅವ್ರಿಗೆ ಕಾಂಪ್ರಹೆಂಡಿಂಗ್ ಬರೋದಿಲ್ಲ, ಅಂದ್ರೆ ಆ ಕಾನ್ಸೆಪ್ಟ್ ಏನು ಅಂತ ಅರ್ಥ ಆಗಿಲ್ಲ, ಸುಮ್ಮನೆ ಓದಿರ್ತಾರೋ ಅಷ್ಟೇನೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ನ ನಾವು ಲ್ಯಾಂಗ್ವೇಜಸ್ ಅಲ್ಲಿ ನೋಡ್ತಾ ಹೋದ್ರೆ, ಮ್ಯಾಥ್ಸ್ ಬಂದಾಗ ಎಗೈನ್ ಸೀಕ್ವೆನ್ಸಿಂಗ್ ಆರ್ಡರ್ 1 2 3 ಬರೆಯುವಾಗ ಅವ್ರಿಗೆ ಆ ಸೀಕ್ವೆನ್ಸಿಂಗ್ 19 ಆದಮೇಲೆ 20 ಬರುತ್ತಾ, 69 ಆದಮೇಲೆ 70 ಬರುತ್ತಾ ಅನ್ನೋದೇ ಅವ್ರಿಗೆ ಗೊತ್ತಾಗೋದಿಲ್ಲ. ಈ ಟರ್ನಿಂಗ್ ಏನಿದೆ ಆ ಟರ್ನಿಂಗ್ನ ತೊಗೊಳೋದಕ್ಕಾಗೋದಿಲ್ಲ. ಮತ್ತು ನಮಗೆ ನಿಮಗೆ ಈಗ 2+2 ಅಂದ ತಕ್ಷಣ 4 ಅಂತ ಇಮಿಡಿಯೇಟಾಗಿ ಹೇಳಿಬಿಡ್ತೀವಿ. ಆದರೆ ಅವ್ರಿಗೆ ಹಂಗಲ್ಲ, ಅವ್ರಿಗೆ ಆ ಇಮ್ಯಾಜಿನೇಷನ್ ಪವರ್ ಅದಿಲ್ಲ. ಅಂದರೆ ಅದು ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂತ ನಾವು ಹೇಳ್ತೀವಿ. ಕಾಂಕ್ರೀಟ್ ಮೆಥಡಲ್ಲಿ ಹೇಳ್ಕೊಟ್ಟಾಗ ಅಂದರೆ ವಿಷುವಲ್ ಆಗಿ, ಈಗ 2 ಪೆನ್ನು ಪಕ್ಕದಲ್ಲಿ ಇನ್ನೊಂದೆರಡು ಪೆನ್ನನ್ನು ಇಟ್ಟು ಕ್ರಿಯೇಟಿವ್ ಆಗಿ ಇದಕ್ಕೆ ಸೇರಿಸಿದಾಗ ಎಷ್ಟಾಗುತ್ತೆ, 4 ಆಗಿದೆ ನೋಡು ಅಂತ ಹೇಳಿದಾಗ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕೆಂದರೆ ಅವ್ರಿಗೆ ಇಮ್ಯಾಜಿನೇಷನ್ ಅಥವಾ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ತುಂಬ ಕಷ್ಟ ಇರುತ್ತೆ. ಸೊ ಅಲ್ಲಿ ಮ್ಯಾಥ್ಸ್ ಪ್ರಾಬ್ಲಮ್ ಅವರಿಗೆ ಖಂಡಿತ ಆಬ್ವಿಯಸ್ಲಿ ವಿ ಕ್ಯಾನ್ ಸಿ ದ್ಯಾಟ್. ಸೊ ಅದು ಯಾವಾಗಲೂ ನಾವು ಹಾಗೆ ಹೇಳ್ಕೊಡೋಕ್ಕಾಗತ್ತಾ ಮ್ಯಾಥ್ಸಲ್ಲಿ, ಸೇ ಅಬೌಟ್ 5th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಅಂತ ಅಂದಾಗ ಹಾಗಲ್ಲ. ಇದನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಲೆವೆಲ್, ಪ್ರೈಮರಿ ಲೆವೆಲಲ್ಲಿ ನಾವು ಕಾಂಕ್ರೀಟ್ ಮೆಥಡ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದಾದಮೇಲೆ ಪಿಕ್ಚರ್ಸ್, ಇವಾಗ ನಾವೆಲ್ಲ ಓದಿರೋದು ಹಾಗೇನೆ, ಅಲ್ಲಿ 2 ಫ್ಲವರ್ಸ್ ಅಥವಾ 2 ಸ್ಟಾರ್ಸ್ ಪಕ್ಕದಲ್ಲಿ ಅನದರ್ +2 ಸ್ಟಾರ್ಸ್ ಮಾಡಿಬಿಟ್ಟು 4 ಆಗಿದೆ ಅಂತಂದ್ರೆ ಗ್ರ್ಯಾಜುಯಲ್ ಆಗಿ ಅವ್ರಿಗೆ ಅಬ್ಸ್ಟ್ರಾಕ್ಟ್ ಮೆಥಡ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಬೇಕು. ಸೊ ಅದನ್ನು ಕ್ಲೋಸ್ ಮಾಡಬೇಕೀಗ. ಈಗ ಥಿಂಕ್ ಮಾಡು, 2 ಸ್ಟಾರ್ +2 ಸ್ಟಾರ್ ಇತ್ತು ಅಂದಾಗ ಅವಾಗ ಇಮ್ಯಾಜಿನೇಷನ್ ಅಥವಾ ಅಬ್ಸ್ಟ್ರಾಕ್ಟ್ ಮೆಥಡ್ ಅವ್ರಿಗೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ನೆಕ್ಸ್ಟ್ ಲೆವೆಲ್ ಆಫ್ ಮ್ಯಾಥಮೆಟಿಕ್ಸ್ ಏನಿದೆ ಹೈಯರ್ ಪ್ರೈಮರಿನಲ್ಲಿ ಅಥವಾ ಹೈಸ್ಕೂಲ್ನಲ್ಲಿ, ಆಗಲೂ ಕೆಲವು ಮೆಥಡ್ಸ್ ಇದೆ, ಅದನ್ನ ಅಪ್ಲೈ ಮಾಡ್ತಾ ಹೋದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸ್ಲೋ ಲರ್ನರ್ಸ್ಗೆ ಇಷ್ಟೆಲ್ಲ ನಾವು ಮಾಡಬೇಕಾಗತ್ತೆ. ಇನ್ ಜನರಲ್ ಆಗಿ ಕ್ಲಾಸ್ ರೂಮಲ್ಲಿ ಇದೆಲ್ಲ ಮಾಡೋಕ್ಕಾಗದೇ ಇರೋದ್ರಿಂದ ಅವರು ಸ್ಲೋ ಲರ್ನರ್ ಆಗಿ ಉಳಿತಾರೆ. ಇದೇ ಸ್ಲೋ ಲರ್ನಿಂಗ್ ಕಾನ್ಸೆಪ್ಟ್. ಬಟ್ ಇವಾಗ ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ, ಎಲ್ಲಾನು ಓದ್ತಾ ಇರ್ತಾರೆ, ಬಟ್ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಿರುತ್ತೆ ಅಂದರೆ ಎಕ್ಸಾಮ್ ಟೈಮಲ್ಲಿ, ಎಕ್ಸಾಮ್ ಬರೆಯೋ ಟೈಮಲ್ಲಿ ಅವ್ರು ಓದಿರ್ತಾರಲ್ವ ಕಂಪ್ಲೀಟಾಗಿ, ಏನು ರಾತ್ರಿ ಎಲ್ಲ ಕುತ್ಕೊಂಡು ಓದಿರ್ತಾರಲ್ವ, ಎಕ್ಸಾಮ್ ಟೈಮಲ್ಲಿ ನೆನಪೇ ಇರೋದಿಲ್ಲ. ಸೊ ಆ ರೀತಿಯಿಂದನೂ ಫೇಲ್ ಆಗೋರು ತುಂಬ ಚೆನ್ನಾಗಿ, ಅಥವಾ ಟೆನ್ಷನ್ಸಿಂದ ಆ ಥರ ಆಗ್ತಾರೋ, ಅಥವಾ ಅವ್ರು ಬೇರೆ ಏನೋ ಪ್ರಾಬ್ಲಮ್ ಆಗ್ತಿರುತ್ತೋ, ಆ್ಯಸ್ ಎ ಟೀಚರ್ ಆಗಿ ನೀವೇನು ಹೇಳ್ತೀರಿ? ಹೌದು, ಎಸ್ಪೆಷಲಿ ಈಗ ಬೋರ್ಡ್ ಎಕ್ಸಾಮ್ಸ್ ನಾವು ರೀಸೆಂಟಾಗಿ ನೋಡಿದಂಥ 10th ಮತ್ತು PUC ಎಕ್ಸಾಮ್ಸಲ್ಲಿ ಸುಮಾರು ಜನ ನನ್ನ ಸ್ಟೂಡೆಂಟೇನೆ, ಮ್ಯಾಮ್ ಇಲ್ಲೆಲ್ಲ ಓದ್ಕೊಂಡಿದ್ದೀನಿ ನಾನು, ಎಲ್ಲ ಬರುತ್ತೆ, ನನಗೆ ಎಕ್ಸಾಮ್ ಹಾಲಲ್ಲಿ ಹೋದಾಗ ಮರ್ತು ಹೋಗುತ್ತೆ. ಯಾಕೆ ಹಂಗಾಗುತ್ತೆ? ಆಂಗ್ಸೈಟಿ ಇಶ್ಯೂ. ಅದನ್ನು ಇನ್ನೇನು ಇಲ್ಲ, ನಾವು ಆಂಗ್ಸೈಟಿ ಇಶ್ಯೂ ಅಂತ ನಾವು ಹೇಳ್ತೀವಿ. ಮತ್ತು ಅಲ್ಲೇನಾಗುತ್ತೆ ಅಂತಂದರೆ, ನಾವು ಇಲ್ಲಿ ಓದುವಾಗ ಅವ್ರಿಗೆ ಅದನ್ನು ಹೇಳ್ತಾ ಇರಬೇಕು. ಇಲ್ಲಿ ನಾವು ಅವ್ರ ಮುಂದೆ ಕೂತ್ಕೊಂಡು ಓದಿಸ್ತಾ ಇರ್ತೀವಿ, ಅಥವಾ ಪಕ್ಕದಲ್ಲಿ ಇನ್ನೂ ಫ್ರೆಂಡ್ ಇರ್ತಾರೆ, ಮುಂದೆ ಟೀಚರ್ ಇರ್ತಾರೆ. ಅಲ್ಲಿ ಹೋದಾಗ ಶೀಲ್ ಬಿ ಅಲೋನ್ ಆರ್ ಹೀಲ್ ಬಿ ಅಲೋನ್. ಇಂಡಿಪೆಂಡೆಂಟ್ ವರ್ಕ್ ಅನ್ನೋದು ಸ್ವಲ್ಪ ಕಷ್ಟ. ಈವನ್ ನಮಗೂ ಆದರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ. ಡ್ರೈವಿಂಗ್ ಮಾಡುವಾಗ ಡ್ರೈವಿಂಗ್ ಟೀಚರ್ ಹೇಳ್ಕೊಟ್ಟಾಗ ಐ ಆಮ್ ಓಕೆ ಅಂತೀವಿ. ಇಂಡಿಪೆಂಡೆಂಟ್ ಆಗಿ ರೋಡ್ಗೆ ಹೋದಾಗಲೇ ಆ ಕಷ್ಟ ಏನು ಅಂತ ಅರ್ಥ ಆಗೋದು. ಸೊ ಅದನ್ನ ಅವ್ರಿಗೆ ಆ ರೀತಿ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು, ಮತ್ತು ಇಂಡಿಪೆಂಡೆಂಟ್ ಆಗಿ ನಾವೇನು ಮಾಡ್ತೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ, ಈ ಥರ ಆಂಗ್ಸೈಟಿ ಇರುವಂಥ ಮಕ್ಕಳಿಗೆ ಒಂದು ಪ್ರೀ ಟೆಸ್ಟ್ ಅಥವಾ ಪ್ರೀ ಎಕ್ಸಾಮ್ಸ್ ಅಂತ ಮಾಡ್ತೀವಿ. ಲೈಕ್ ಪ್ರಿಪ್ರೇಟ್ರಿ, ಸ್ಕೂಲ್ ಪ್ರಿಪ್ರೇಟ್ರಿ ಏನು ಮಾಡ್ತಾರೆ ಅದೇ ರೀತಿ ನಾವು ನಮ್ಮ ಇನ್ಸ್ಟಿಟ್ಯೂಷನಲ್ಲೂ ಪ್ರತಿ ಒಂದು ಲೆಸನ್ಗೂ ಮಾಡ್ತಾ ಹೋಗ್ತೀವಿ, ಮತ್ತು ಆಲ್ ಟುಗೆದರು ಮಾಡ್ತಾ ಹೋಗ್ತೀವಿ. ಲೈಕ್ ಫಾರ್ 80 ಮಾರ್ಕ್ಸ್, ಇವಾಗೇನು SSLC ಬೋರ್ಡ್ ನಮಗೆ ಮಾಡೆಲ್ ಪೇಪರ್ಸ್ 80 ಮಾರ್ಕ್ಸ್ ಕೊಟ್ಟರು, ಅದನ್ನು ನಾವು ಇಂಡಿಪೆಂಡೆಂಟ್ ಆಗಿ ಬರೆಯೋದು ಬಿಡ್ತೀವಿ. ಅವರು ಇಂಡಿಪೆಂಡೆಂಟ್ ಆಗಿ ಬರೆದಾಗ ಅಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ತೀವಿ, ಇವಾಗ ನಿನಗೆ ಏನು ಇಶ್ಯೂ ಆಯಿತು ಅದನ್ನು ಅರ್ಥ ಮಾಡ್ಕೊ, ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ನಿನ್ಗೇನು ಪ್ರಾಬ್ಲಮ್ ಆಗಿದೆ ಹೇಳು ಅಂತ ಹೇಳಿದಾಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಹೋಗ್ತೀವಿ. ದಟ್ ಕ್ಯಾನ್ ಬಿ ಓವರ್ಕಮ್ ಬೈ ದೀಸ್ ಆಲ್ ದ ಮೆಥಡ್ಸ್. ಓಕೆ, ಇವಾಗ ಗೌರ್ಮೆಂಟ್ ಬಂದು 35% ಇತ್ತು ಇವಾಗ ಓವರ್ ಆಲ್ ಮಾರ್ಕ್ಸ್ದು, ಇವಾಗ 33% ಮಾಡಿದರೆ ಇದರಿಂದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತಾ ಅಥವಾ ಮೈನಸ್ ಆಗೋದೇ ಜಾಸ್ತಿನಾ ಅಂತ? 2 ಮಾರ್ಕ್ಸಲ್ಲಿ ತುಂಬ ಏನು ವ್ಯತ್ಯಾಸ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಅದ್ರ ಬದಲು ಗೌರ್ಮೆಂಟ್ ಅವ್ರಿಗೆ ಒಂದು ಕೆಲಸ ಏನು ಮಾಡ್ಬೋದಾಗಿತ್ತು ಅಂತಂದರೆ, ಈ 35ಯಲ್ಲೇ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗಿ 33ಗೆ ಇಳಿಸೋ ಬದಲು ಅದನ್ನೇ ಅವರು ಇನ್ನೊಂದು ರೀತಿ ಮಾಡಿದರೆ, ಅಂದರೆ ಸ್ಪೆಷಲ್ ಕ್ಲಾಸಸ್ ಕೊಟ್ಟು ಅವರನ್ನು ಇನ್ನೂ ಒಂದು ಲೆವೆಲ್ಗೆ ತೊಗೊಂಡು ಹೋಗಿ
ದೇ ಕ್ಯಾನ್ ಡೂ ಇಟ್ ಈವನ್ ಫಾರ್ ದ 50 ಮಾರ್ಕ್ಸ್ ಆಲ್ಸೋ ದೇ ಕ್ಯಾನ್ ಡೂ ಇಟ್ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿ ಸ್ಪೆಷಲ್ ಕ್ಲಾಸಸ್ ಕೊಟ್ಟು ಎಕ್ಸ್ಟ್ರಾ ಕೋಚಿಂಗ್ ಕೊಟ್ಟು ಅವ್ರಿಗೆ ಯಾವ ರೀತಿ ಉತ್ತರಗಳನ್ನು ನೀವು ಬರೀಬೇಕು. ಅಫ್ಕೋರ್ಸ್ LBA ತಂದರು ಈ ವರ್ಷ ಎಲ್ಲ ಮಾಡಿದ್ರು, ಬಟ್ ಅದು ಅಷ್ಟು ಮಕ್ಕಳಿಗೆ ಈಸಿ ಆಗಲಿಲ್ಲ. ಅದು 33 ಬಂತು ಅಂತ ಮಕ್ಕಳು ಖುಷಿ ಆದ್ರೆ ಹೊರತು ಅವ್ರ ಎಬಿಲಿಟಿ ತೋರಿಸೋದ್ರಲ್ಲಿ ಅದು ಹೌದು ಹೌದು ತೊಂದರೆ ಅವ್ರಿಗೆ ಇನ್ನ ಈಸಿ ಆಗೋಯ್ತು, ಬಟ್ ಲೇಸಿನೆಸ್ಗೆ ಇನ್ನ ಈಸಿ ದಾರಿ ಮಾಡ್ಕೊಟ್ಟಂಗ್ ಆಯ್ತು ಅಂತ ಮಾಡ್ಕೊಟ್ಟಂಗಾಯ್ತು. ನನ್ಗನ್ಸುತ್ತೆ. ಅದ್ರ ಬಗ್ಗೆ ನೀವ್ ಹೇಳ್ಬೇಕು ಅದೇ ಟೀಚರ್ ಆಗಿ. ಹಾ ಹೌದು, ಈಸಿ ಅಫ್ಕೋರ್ಸ್ 33 ಬಂದಿದೆ, ಇನ್ನೆರಡು ಮಾರ್ಕ್ಸ್ ತಾನೆ, ಇನ್ನು ಅಟ್ಲೀಸ್ಟ್ ಅವರು ಇನ್ಕ್ರೀಸ್ ಮಾಡಿದಿದ್ರೆ ಸ್ವಲ್ಪ ಸೀರಿಯಸ್ ಜಾಸ್ತಿ ಇರೋದು, ಬಟ್ ತುಂಬಾ ಕಡಿಮೆ ಮಾಡಿ ಯಾಕೆ ಈ ತರ ಮಾಡಿರೋದು ಅದು ಅಷ್ಟು ಒಳ್ಳೇದು ಅಥವಾ ಕೆಟ್ಟದ್ದು ಅಂತ? ಒಳ್ಳೇದು ಕೆಟ್ಟದ್ದು ಅನ್ನೋದಕ್ಕಿಂತ ಮೇ ಬಿ ಅವರು ವಿಲೇಜ್ ಗ್ರಾಮೀಣ ಮಕ್ಕಳನ್ನ ಇಟ್ಕೊಂಡು ಮಾಡಿದಾರ ಏನು ಅಂತ ನಮಗೂ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಅದ್ರ ಬದಲು ನನ್ನ ಬೇರೆ ಇನ್ನು ಕೆಲವು ನಾವು ಬೇರೆ ರೀತಿಯಾಗಿ ಡಿಸ್ಕಷನ್ಸ್ ಎಲ್ಲ ನೋಡುವಾಗ ಅದೇನೆ ಸ್ಪೆಷಲ್ ಕ್ಲಾಸಸ್ ಕೊಟ್ಟು ಅವ್ರಿಗೆ ನೀವು ಅಚೀವ್ ಮಾಡ್ಬೋದು, ಡೋಂಟ್ ಸ್ಟಿಕ್ ಆನ್ ಫಾರ್ ದಿ 33 ಆರ್ 35, ಯು ಕ್ಯಾನ್ ಡೂ ಇಟ್ ಮೋರ್, ಲೈಕ್ ಇವನ್ ಯು ಕ್ಯಾನ್ ಅಚೀವ್ ಫಾರ್ ದ 50 ಅಂತ ಹೇಳಿ ಪ್ಯಾಟರ್ನ್ಸ್ನ ಚೇಂಜ್ ಮಾಡಿ, ಟೀಚಿಂಗ್ ಪ್ಯಾಟರ್ನ್ನ ಚೇಂಜ್ ಮಾಡ್ತಾ ಹೋಗಿದ್ರೆ ಡೆಫಿನೆಟ್ಲಿ ಆಸ್ ಐ ಟೋಲ್ಡ್ ಯು ಲೈಕ್ ಹೌ ಟು ಅಪ್ರೋಚ್ ದ ಸ್ಲೋ ಲರ್ನರ್ಸ್ ಅದನ್ನೆಲ್ಲ ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಬೋದು. ಯಾಕೆಂತಂದ್ರೆ ಪೋರ್ಷನ್ಸ್ ಎಲ್ಲ ಮುಗಿಸಿದ್ಮೇಲೆ ಒಳ್ಳೆ ರೀತಿ ಒಂದು ರ್ಯಾಪೋ ಬಿಲ್ಡಪ್ ಆಗೋಗಿರುತ್ತೆ ಟೀಚರ್ಸ್ಗೆಲ್ಲ. ಸ್ಪೆಷಲ್ ಕ್ಲಾಸಸ್ ಈಗಲೂ ಮಾಡಿಲ್ಲ ಅಂತ ನಾನು ಹೇಳಿಲ್ಲ, ಸುಮಾರು ಸ್ಕೂಲ್ ಮಾಡಿದ್ರು ಆ್ಯಕ್ಚುಲಿ. ಬಟ್ ಬೇರೆ ರೀತಿನಲ್ಲಿ ಅವ್ರಿಗೆ ಹೇಳ್ಕೊಟ್ಟು ಅವ್ರಿಗೆ ಈ ಥರ ಅಲ್ಲ, ಈ ಥರ ಒಂದು ಮೈಂಡ್ ಮ್ಯಾಪ್ ಇರ್ಬೋದು ಅಥವಾ ಫ್ಲೋ ಚಾರ್ಟ್ಸ್ ಇರ್ಬೋದು, ಅದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದಾಗ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದ ಸ್ಟೂಡೆಂಟ್. ಮಾಡ್ಬೋದಾಗಿತ್ತು. ಮೇಡಮ್, ಇವಾಗ ನಿಮ್ಮ ಅಕಾಡೆಮಿಲಿ ಯಾವ ರೀತಿ ಸ್ಪೆಷಲ್ ಕ್ಲಾಸ್ಗಳನ್ನ ನೀವು ಸ್ಟೂಡೆಂಟ್ಸ್ಗೆ ಕೊಡ್ತೀರಾ? ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಾವು ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿರೋದೇ ಆ ರೀತಿ, ಲೈಕ್ 1-on-1 ಅಂದರೆ ಒಂದು ಟೀಚರ್ಗೆ ಒಂದು ಮಗು, ಒಂದು ಟೀಚರ್ಗೆ 2 ಮಕ್ಕಳು, ಮ್ಯಾಕ್ಸಿಮಮ್ ಒಂದು ಟೀಚರ್ಗೆ 10 ಜನ ಅನ್ನೋದು ಒಂದು ರೂಮ್, 1-2 ರೂಮ್ ಇದ್ದರೆ ಇನ್ನೆಲ್ಲ 1:5-6 ಆ ಥರ ಆಗುತ್ತೆ. ಅಥವಾ ಸೇಮ್ ಕ್ಲಾಸ್ ಸೇಮ್ ಸ್ಕೂಲಿಂದ ಬಂದಿರ್ತಾರೆ ಅಥವಾ ಸೇಮ್ ಸಿಲೆಬಸ್, ಈಗ ICC CBSE ಅಥವಾ ಸ್ಟೇಟ್ ಇರ್ಬೋದು, ಒಟ್ಟಿಗೆ ಬಂದಾಗ ವಿ ಕ್ಯಾನ್ ಇನ್ಕ್ಲೂಡ್ 8 or 9 ಆ ಥರ ಮಾಡ್ಕೊಳ್ತಾ ಹೋಗ್ತೀವಿ. ಇಫ್ ಇಟ್ ಈಸ್ ಓಕೆ ಫಾರ್ ದೆಮ್ ಅಂದರೆ ನೋಡ್ತೀವಿ ಕಾನ್ಸೆಪ್ಟ್ಸ್ ಈಸಿ ಆಗಿದ್ರೆ ಒಂದು ಗ್ರೂಪ್ನಲ್ಲಿ ಹಾಕಿ ಟೀಚ್ ಮಾಡ್ತಾ ಹೋಗ್ತೀವಿ. ಇನ್ ಕೇಸ್ ಆಗ್ತಾ ಇಲ್ಲ ಅಂತಂದಾಗ ಅವ್ರನ್ನ ಸೆಗ್ರಿಗೇಟ್ ಮಾಡಿಬಿಡ್ತೀವಿ. ಲೈಕ್ ಕೆಲವು ಮಕ್ಕಳ ನಾವು ಈಗ 10th ಅಲ್ಲಿ ಒಟ್ಟಿಗೆ ಹಾಕ್ತೋ, ಗ್ರೂಪಲ್ಲೇ ಹಾಕ್ತೋ, ಬಟ್ ಅವ್ರಿಗೇನಾಯ್ತು ಅಲ್ಲಿ ಆಗಲಿಲ್ಲ, ಅರ್ಥ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ನಮ್ಮ ಗ್ರೂಪ್ ಇರೋದೇ 1:5 ಅಥವಾ 1:6 or 7 ಇರುತ್ತೆ, ಅದರಲ್ಲೂ ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಆ ಸ್ಲೋ ಲರ್ನರ್ಸ್ ನಾವೇನು ಹೇಳ್ತಾ ಇದ್ದೀವಿ ಸ್ಲೋ ಲರ್ನರ್ಸ್ ಅಂತ, ಅವರಿಗೆ ಅವಾಗ ಆ ಗ್ರೂಪಿಂದನೂ ಅವರನ್ನು ತೆಗೆದು ನಾವು 1-on-1 ಒಂದು ಟೀಚರ್ಗೆ ಒಂದೇ ಮಗುನ ಕೊಟ್ಟು ಅಥವಾ ಆ ಲೆವೆಲಲ್ಲಿರೋ 1-2 ಮಕ್ಕಳನ್ನ ಕೊಟ್ಟು ಒಂದು ಟೀಚರ್ಗೆ ಆ ಟೈಮಲ್ಲಿ 1.5 hour 2 hours ಅಲ್ಲಿ ಬೇರೆ ರೀತಿ ನಾವೇನು ಹೇಳ್ದೋ ಸಿಂಪ್ಲಿಫೈ ಮಾಡಿ ಕಾನ್ಸೆಪ್ಟ್ ಮಾತ್ರ ಅದು ಅರ್ಥ ಮಾಡಿಸಿ ಅದಕ್ಕೆ ರಿಲೇಟೆಡ್ ಮಾತ್ರ ಆನ್ಸರ್ಸ್ನ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ಅವ್ರಿಗೆ ಎಲಾಬ್ರೇಟ್ ಆಗಿ ಬರೆಯೋಕ್ಕಾಗಲ್ಲ, ಬ್ರೀಫ್ ಆಗಾದರೆ ಬರ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಆರಾಮಾಗಿ. ಸೊ ಆ ಥರದ್ದನ್ನು ಮಾಡ್ತೀವಿ. ಮತ್ತು ಮ್ಯಾಥ್ಸಲ್ಲಿ ಎಲ್ಲನೂ ಟೀಚ್ ಮಾಡೋಕ್ಕಾಗೋದಿಲ್ಲ, ಅವಾಗ ಏನು ಮಾಡ್ತೀವಿ, ತುಂಬ ಹೈ ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ನ ನಾವು ಅವ್ರಿಗೆ ಟೀಚ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಅವಾಗ ಪಾಸಿಂಗಿಗೆ ಏನು ಬೇಕು ಮತ್ತು ನೆಕ್ಸ್ಟ್ ಲೆವೆಲ್ಗೆ ಏನು ಬೇಕು ಆ ಥರ ಕಾನ್ಸೆಪ್ಟ್ಸು ಇದೆ ಮ್ಯಾಥಮೆಟಿಕ್ಸಲ್ಲಿ. ಅದನ್ನು ಮಾತ್ರ ಚೆನ್ನಾಗಿ ಅವ್ರಿಗೆ 100% ಅದನ್ನು ಟೀಚ್ ಮಾಡಿದಾಗ ಡೆಫಿನೆಟ್ಲಿ ದೇ ವಿಲ್ ಡೂ ದೇರ್ ಬೆಸ್ಟ್. ಓಕೆ, ಅಂದರೆ ತುಂಬ ಟಫ್ ಇರೋವಂಥದ್ದು ಅವ್ರಿಗೆ ಕಲಿಯೋಕ್ಕಾಗದೇ ಇಲ್ವಾ ಲಾಸ್ಟ್ವರೆಗೂ? ಎಸ್ಪೆಷಲಿ ಮ್ಯಾಥ್ಸ್ ಅಂತ ಬಂದಾಗ ಕಷ್ಟ ಆಗುತ್ತೆ, ಅಥವಾ ವ್ಯಾಕರಣ ಅಂತ ಬಂದಾಗ ಕನ್ನಡದಲ್ಲಿ ಗ್ರಾಮರ್, ಹೈ ಸ್ಟ್ಯಾಂಡರ್ಡ್ ಆಫ್ ಗ್ರಾಮರ್ ಅದೆಲ್ಲ ಅಂದರೆ ಅವಾಗ ನೆಕ್ಸ್ಟ್ ಲೆವೆಲ್ ನಾವೇನು ನೋಡಬೇಕಾಗತ್ತೆ, ಇವರಿಗೆ ಜೀವನಕ್ಕೆ ಏನು ಬೇಕು, ನೆಕ್ಸ್ಟ್ ಎಜುಕೇಷನ್ ಅನ್ನೋದು ಅವ್ರ ಮುಂದಿನ ಜೀವನಕ್ಕೆ ಯಾವ ರೀತಿ ಹೆಲ್ಪ್ ಆಗಬೇಕು, ಆ ಒಂದು ಫೋಕಸ್ ಇಟ್ಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ಅವ್ರಿಗೆ ಟೀಚ್ ಮಾಡ್ತಾ ಹೋಗ್ತೀವಿ. ಎಲ್ಲ ಕಾನ್ಸೆಪ್ಟು ಅವ್ರಿಗೆ ಅರ್ಥ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ಲೆವೆಲಲ್ಲಿ, ಕೆಲವು ಮಕ್ಕಳಿಗೆ, ನಾಟ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಆವಾಗ ನಾವು ಲೈಫ್ ನಡೆಸೋದಕ್ಕೆ ಎಷ್ಟು ಬೇಕು ಎಜುಕೇಷನು ಅಷ್ಟನ್ನು ಮಾಡಿ ಒಂದು 10th ಪಾಸ್ ಆಗಿ ಅವರು ಒಂದು 12th ಸಹ ಅಥವಾ PUC ಸಹನು ಒಂದು ಒಳ್ಳೆ ಮಾರ್ಕ್ಸ್ ಪರ್ಸೆಂಟೇಜಲ್ಲಿ ಮಾಡಿ, ಐ ಆಮ್ ನಾಟ್ ಟೆಲ್ಲಿಂಗ್ ಲೈಕ್ 70-80 ಅಂತ, ಓಕೆ ಪಾಸ್ ಆದರು ಅಥವಾ ಸೆಕೆಂಡ್ ಕ್ಲಾಸ್ ಆದ್ರೆ ಓಕೆ, ನಾಟ್ ಎ ಪ್ರಾಬ್ಲಮ್.
ನೆಕ್ಸ್ಟ್ ಅವ್ರಿಗೆ ಬೇಕಾಗಿರೋಂಥ ಇಂಟ್ರೆಸ್ಟ್ ಇರೋವಂಥ ಒಂದು ಇವಾಗ ಸುಮಾರು ವಿಷಯಗಳನ್ನ ತಂದುಬಿಟ್ಟಿದ್ದಾರೆ. ಗೌರ್ಮೆಂಟ್ ಅವ್ರು ಇರ್ಬೋದು, ಪ್ರೈವೇಟ್ ಕಾಲೇಜ್ ಅವ್ರು ಇರ್ಬೋದು. ಆವಾಗ ಡಿಗ್ರಿ ಲೆವೆಲಲ್ಲಿ ಅದನ್ನು ತೊಗೊಂಡ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಹೊಸದಾಗಿ ವಿಷುವಲ್ ಕಮ್ಯುನಿಕೇಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದು ಕೆಲವರು ಈ ನಮ್ಮ ಸ್ಲೋ ಲರ್ನರ್ಸ್ ಏನು ಅಂದರೆ ಅವ್ರಿಗೆ ಥಿಯರಿ ಕಷ್ಟ, ಪ್ರಾಕ್ಟಿಕಲಿ ದೇ ವಿಲ್ ಬಿ ವೆರಿ ಗುಡ್ ಆ್ಯಂಡ್ ದೇ ವಿಲ್ ಬಿ ವೆರಿ ಫಾಸ್ಟರ್ ದೆನ್ ಅಸ್. ಸೊ ಡೆಫಿನೆಟ್ಲಿ ದೇ ವಿಲ್ ಡೂ ಇಟ್. ಸೊ ಆ ಲೆವೆಲ್ಗೆ ತಂದು ಬಿಟ್ಟಾಗ ಡೆಫಿನೆಟ್ಲಿ ಅವ್ರು ಮುಂದಕ್ಕೆ ಅದನ್ನು ಮಾಡಿಕೊಂಡು ಅದನ್ನೇ ಅವರು ಆಕ್ಯುಪೇಷನ್ ಆರ್ ವಾಟ್ ಎವರ್ ಪ್ರೊಫೆಷನ್ ಆಗಿ ತೊಗೊಂಡು ಜಾಬಲ್ಲಿ ಅವ್ರು ಮುಂದುವರಿಬೋದು, ತೊಂದರೆ ಆಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.